ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KR ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ಬೆಳಗ್ಗೆ ಎದ್ದು ರೆಡಿ ಆದ್ವಿ. ಯಾಕೋ ಗೊತ್ತಿಲ್ಲ ನಿದ್ದೆ ಬಂತು. ಲೇಟಾಗಿ ರೆಡಿ ಆದ್ವಿ. ಕ್ಯಾಂಟೀನ್‌ಗೆ ಬಂದ್ವಿ. ಆಲ್ರೆಡಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಹೊರಟ್ಬಿಟ್ಟಿದ್ರು. ಇಟ್ಸ್ ಓಕೆ ಅಂದ್ಕೊಂಡು ನಾವು ಕೂಡ ತಿಂಡಿನ ತಟ್ಟೆ ಹಾಕ್ಕೊಂಡು ತಿಂದ್ಕೊಂಡು ಆಚೆ ಹೋಗೋಣ ಅಂತ ಹೋದ್ವಿ. ನೋಡಿದ್ರೆ ಯಾರೂ ಇರಲಿಲ್ಲ. ಆಲ್ರೆಡಿ ಎಲ್ಲರೂ ಬಸ್ ಕೂಡ ಹತ್ಕೊಂಡ್ಬಿಟ್ಟಿದ್ರು. ಏನಕ್ಕೋ ಗೊತ್ತಿಲ್ಲ, ಹೆಣ್ಮಕ್ಳು ಯಾವಾಗಲೂ ಲೇಟು ಅಂತ ಎಲ್ಲರೂ ಬೈತಾರೆ. ನಾವು ನೋಡಿದ್ರೆ ಅದನ್ನೇ ನಿಜ ಮಾಡ್ತಾಯಿದ್ದೀವಿ. ಲೇಟಾಗಾದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಬಸ್ ಹತ್ಕೊಂಡು ನಮ್ಮ ಜಾಗನ ಹಿಡ್ಕೊಂಡು ಇವತ್ತು ಹೋಟೆಲಿಂದ ಹೊರಟಿದ್ದೀವಿ. ಫೈನಲಿ ನಾವಿದ್ದಿದ್ದ ಹೋಟೆಲ್ಗೆ ಇವತ್ತು ಬಾಯ್ ಹೇಳಿ ಅಲ್ಲಿಂದ ನಮ್ಮ ಇವತ್ತಿನ ಜರ್ನಿನ ಶುರು ಮಾಡಿದ್ವಿ. ಇವತ್ತು ಗುಲ್ಬರ್ಗ ಕಂಪ್ನಿಯಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಇಷ್ಟು ದಿನ ಏನೆಲ್ಲ ಆಗಿತ್ತು ಅದನ್ನೆಲ್ಲ ನೆನೆಸ್ಕೊತ ಹೊಸ ಹೊಸ ಜನಗಳನ್ನ ಮೀಟ್ ಮಾಡಿದ್ವಿ. ಹೊಸ ಹೊಸ ಆಫೀಸರ್ಸ್ ಆಗಿದ್ದರು. ಹೊಸ ನಾಲೆಡ್ಜ್ನ ತಗೊಂಡ್ವಿ. ಅದನ್ನೆಲ್ಲ ನೆನೆಸ್ಕೊತ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಕೊಡ್ತು. ಅದನ್ನೆಲ್ಲ ನೆನೆಸ್ಕೊತ ಹೋಗ್ತಾಯಿದ್ದೆ. ಈ ಊರಿಗೆ ಬಂದಾಗಿಂದನೂ ಈ ಬೋರ್ಡ್ ವಿಡಿಯೋ ಅಥವಾ ಫೋಟೋನ ಕವರ್ ಮಾಡಬೇಕಂತ ಪ್ರತಿದಿನ ಟ್ರೈ ಮಾಡ್ತಾಯಿದ್ದೆ. ಫೈನಲಿ ವೆಲ್ಕಮ್ ಬೋರ್ಡ್ ಇವತ್ತು ನನಗೆ ವಿಡಿಯೋ ಮಾಡೋಕ್ಕೆ ಕ್ಲಾರಿಟಿಯಾಗಿ ಬಂತು. ಹಾಗೆ ಅನ್ಕೊತ ಫೈನಲಿ ಜೆಸ್ಕಾಮ್ ಆಫೀಸ್ಗೆ ರೀಚ್ ಆಗಿ ನನ್ನ ವರ್ಕ್ನ ಶುರು ಮಾಡಿದೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ತುಂಬ ವರ್ಕ್ ಪೆಂಡಿಂಗ್ ಇರೋದನ್ನೆಲ್ಲ ಮುಗಿಸ್ಬೇಕಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಬಂದ್ವಿ. ಊಟಕ್ಕೆ ಏನೇನೆಲ್ಲ ಇತ್ತು ಅಂದರೆ ಜಾಮೂನ್ ಎಲ್ಲ ಖಾಲಿಯಾಗೈತಲ್ಲ. ಇದೆ ನಂಬರ್ ಫುಲ್ ಇದ್ದಿದೆ ವಿಡಿಯೋ. ರೊಟ್ಟಿ ಇದು, ಹಾಂ, ಚಪಾತಿ, ಕಾಳು, ಹೆಸರು ಕಾಳು, ಇದು ಮಿಕ್ಸ್ ವೆಜ್ ಕರಿ, ಇದು ಬೂಂದಿ ರಾಯ್ತ, ಇದು ಲೆಮನ್ ರೈಸ್, ಇದು ವೈಟ್ ರೈಸ್, ಹೌದಾ, ಸಾಂಬಾರು, ಮಜ್ಜಿಗೆ. ಇಷ್ಟೆಲ್ಲ ವೆರೈಟೀಸ್ ಆಫ್ ಊಟನ ಉಪಹಾರ ಗೃಹದಲ್ಲಿ ಮಾಡಿದ್ರು. ತುಂಬ ಟೇಸ್ಟೇ ಆಗಿರುತ್ತೆ. ಯಾರೆಲ್ಲ ಗುಲ್ಬರ್ಗಾದಲ್ಲಿದ್ದೀರಾ ಈ ಹೋಟೆಲ್ನ ವಿಸಿಟ್ ಮಾಡಿ, ಹಾಗೆ ಈ ಊಟನ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ ವೆರೈಟೀಸ್ನ ಹಾಕ್ಕೊಂಡು ತಟ್ಟೆಗೆ ಚೆನ್ನಾಗಿ ತಿಂದು ಮತ್ತೆ ವರ್ಕ್ ಮಾಡೋಣ ಅಂತ ಬಂದು ಕೂತ್ಕೊಂಡ್ವಿ. ಹಾಗೆ ವರ್ಕ್ ಮಾಡ್ತಾ ನಮ್ಮ ಕಂಪ್ನಿಯಿಂದ ಐಸ್ ಕ್ರೀಮ್ ತರಿಸಿದ್ರು. ಅದನ್ನು ತಿಂದ್ಕೊಂಡು ಇವತ್ತು ಆಫೀಸರ್ಸ್ಗೆಲ್ಲ ಒನ್ಸ್ ಥ್ಯಾಂಕ್ಸ್ ಹೇಳಿ ಬಾಯ್ ಹೇಳೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ ಅವ್ರ ಕ್ಯಾಬಿನ್ಗೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅವ್ರಿಗೆಲ್ಲ ಬಾಯ್ ಹೇಳಿ ಮತ್ತೆ ಬಂದು ಬ್ಯಾಗ್ ತೊಗೊಂಡು ಕಾನ್ಫರೆನ್ಸ್ ರೂಮ್ನ ಲಾಸ್ಟ್ ಒನ್ಸ್ ನೋಡಿ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಬಂದು ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ವಿ ಅವ್ರಿಗೆಲ್ಲ ಒನ್ಸ್ ಥ್ಯಾಂಕ್ಸ್ ಹೇಳಿ ಈ ಜರ್ನಿನ ಸಕ್ಸಸ್ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿರ್ತಾರೆ. ಅವ್ರಿಗೆಲ್ಲ ಬಾಯ್ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ. ಗುಲ್ಬರ್ಗಾಗೂ ಕೂಡ ಬಾಯ್ ಅಂತ ಹೇಳ್ತಾ ಇಲ್ಲಿಂದ ನಮ್ಮ ಹೋಟೆಲ್ ಕಡೆಗೆ ಇವಾಗ ಹೊರಟಿದ್ದೀವಿ. ನಾವು ಇವತ್ತು ಇಲ್ಲಿಗೆ ಬಂದು 6 ದಿನ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿ ವರ್ಕ್ ಕೂಡ ಕಂಪ್ಲೀಟ್ ಮಾಡಿ ನಮಗೆ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ನಿಂದ ನಾವು ನಮ್ಮ ಹೋಟೆಲ್ ಕಡೆಗೆ ಹೊರಟಿದ್ದೀವಿ. ಪ್ರತಿದಿನ ಇದೇ ದಾರಿ ಇದೇ ಹಾದಿ ಲಾಟ್ಸ್ ಆಫ್ ಮೆಮೊರೀಸ್ ಥರ ಇತ್ತು. ಹಾಗೆ ಯೋಚನೆ ಮಾಡ್ತಾ ಫೈನಲಿ ಹೋಟೆಲ್ಗೆ ಬಂದು ರೀಚ್ ಆದ್ವಿ. ಹೋಟೆಲ್ಗೆ ಬಂದರೆ ಏನೋ ಇವೆಂಟ್ ನಡೀತಾ ಇತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಕ್ಕದಲ್ಲೇ ಲಾನ್ ಇದೆ, ತುಂಬ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ. ಅಲ್ಲಿ ಯಾವುದೋ ಇವೆಂಟ್ ನಡೀತಾ ಇತ್ತು. ಮೇ ಬಿ ಕಾಲೇಜ್ ಇವೆಂಟ್ ಅನಿಸುತ್ತೆ. ಇನ್ನು ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ರು. ಕೆಲವರು ರೆಡಿ ಆಗ್ತಿದ್ರು, ಇನ್ನು ಕೆಲವರು ಸೈಡಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ನನಗೂ ಕೂಡ ನನ್ನ ಕಾಲೇಜ್ ಮೆಮೊರೀಸ್ ನೆನಪಿಸ್ಕೊಂಡು ಲೇಟಾಗಿಬಿಡುತ್ತೆ. ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ನಾವು ಲಗೇಜ್ ಪ್ಯಾಕ್ ಮಾಡಬೇಕಾಗಿತ್ತು. ನಮಗೆ 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ನಮ್ಮ ಆಫೀಸ್ ಅವರು. ನಮಗೆ ನೋಡೋಕ್ಕೆ ಅಲ್ಲಿ ಚಾನ್ಸ್ ಸಿಗಲಿಲ್ಲ ಕಾಲೇಜ್ ಫೆಸ್ಟ್ನ. ಹಾಗೆ ಬೇಜಾರು ಮಾಡಿಕೊಂಡು ರೂಮ್ ಕಡೆಗೆ ಹೊರಟೆ. ನಮ್ಮ ಜೂನಿಯರ್ ಬಂದರು. ಅವರು ಲಾಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿದ್ದಾರೆ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅಂದ್ಕೊಂಡು ಒಳಗಡೆ ಹೋದೆ. ಲಾಸ್ಟ್ ದಿನ ಅಲ್ವಾ, ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಹಾಗೆ ದೇವರಿಗೆ ಪ್ಲೀಸ್ ದೇವರೇ ಇದೇ ಥರ ನನಗೆ ವಿಡಿಯೋ ಮಾಡೋಕ್ಕೆ
ಒಳ್ಳೊಳ್ಳೆ ಐಡಿಯಾ ಬರೋ ಥರ ಆಶೀರ್ವಾದ ಮಾಡು. ಹಾಗೆ ಈ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಲಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಎಲ್ಲರೂ ಫಾಲೋ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತ ನಮ್ಮ ರೂಮ್ ಕಡೆಗೆ ಹೋಗಿ ಬೇಗ ಬನ್ನಿ ಅಂತ ಹೇಳಿರೋದ್ರಿಂದ 10 ಮಿನಿಟ್ಸ್ ಟೈಮ್ ಇರೋದ್ರಿಂದ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಬೆಳಗ್ಗೆನೂ ಕೂಡ ನಾವು ಇಬ್ಬರು ಲೇಟಾಗಿ ಬಂದಿದ್ದೀವಿ ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.